ಈ ಬೀದಿ ಖಾಲಿ ಮಾಡಿಸೋದು ಹೇಗಂತ ನಮಗೆ ಚೆನ್ನಾಗಿ ಗೊತ್ತು. ಆಮೇಲೆ ನಿಮ್ ಮಾತನ್ನೂ ಕೇಳಲ್ಲ ಅಂತ 2020ರ ದಿಲ್ಲಿ ಹತ್ಯಾಕಾಂಡಕ್ಕೆ ಮೊದಲು ಡಿಸಿಪಿ ಪಕ್ಕದಲ್ಲೇ ನಿಂತು ಬೆದರಿಕೆ ಹಾಕಿದ್ದ ಕಪಿಲ್ ಮಿಶ್ರಾ ಈಗ ದಿಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಚಿವ. ಸಂದರ್ಭ ಸಿಕ್ಕಾಗ್ಲೆಲ್ಲ ಮುಸ್ಲಿಂ ದ್ವೇಷ ಉಗುಳುವ ಈ ದ್ವೇಷಕೋರ ಈಗ ಬಿಜೆಪಿ ಸರ್ಕಾರದ ಭಾಗವಾಗಿದ್ದಾರೆ. ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸಂಪುಟದ 6 ಮಂದಿ ಸಚಿವರಲ್ಲಿ ಕಪಿಲ್ ಮಿಶ್ರಾ ಕೂಡ ಒಬ್ಬರು. ಅವರು ಕರವಾಲ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಪಿಲ್ ಮಿಶ್ರಾ ಅವರನ್ನ ಬಿಜೆಪಿಯೊಳಗೆ ಹಿಂದುತ್ವದ ಪ್ರಮುಖ ಮುಖ ಅಂತ ನೋಡಲಾಗುತ್ತೆ. ಅವರನ್ನ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡೋದರ ಮೂಲಕ ಒಂದು ರೀತಿಯಲ್ಲಿ ಬ್ರಾಹ್ಮಣರಿಗೂ ಸಂದೇಶ ನೀಡಿದಂತಾಗಿದೆ. ಕಪಿಲ್ ಮಿಶ್ರಾ ದೆಹಲಿಯನ್ನ 12 ವರ್ಷಗಳ ಕಾಲ ಆಳಿದ ಎಎಪಿ ನಾಯಕರಾಗಿದ್ರು. ಕಡೆಗೆ ಪಕ್ಷದೊಂದಿಗೆ ಭಿನ್ನಾಭಿಪ್ರಾಯ ಶುರುವಾಯಿತು. ಕೇಜ್ರಿವಾಲ್ ಸರ್ಕಾರದಲ್ಲಿ ಕಪಿಲ್ ಜಲಸಂಪನ್ಮೂಲ ಸಚಿವರಾಗಿದ್ರು. ಆದರೆ ಕೇಜ್ರಿವಾಲ್ ಮತ್ತು ಸತ್ಯೇಂದ್ರ ಜೈನ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿದ ನಂತರ ಅವರನ್ನ ತೆಗೆದುಹಾಕಲಾಯಿತು. ಕೇಜ್ರಿವಾಲ್ ಮತ್ತು ಜೈನ್ 2 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿ ಕಪಿಲ್ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ದೂರನ್ನ ದಾಖಲಿಸಿದ್ರು. ಆದರೆ ಅದನ್ನ ಸಾಬೀತುಪಡಿಸೋಕೆ ಅವರಿಗೆ ಸಾಧ್ಯವಾಗಲಿಲ್ಲ. 2019ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಪಿಲ್ ಮಿಶ್ರಾ ತಮ್ಮದೇ ಪಕ್ಷದ ವಿರುದ್ಧ ಪ್ರಚಾರ ಮಾಡಿದ್ರು. ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ವಿಧಾನಸಭಾ ಸ್ಪೀಕರ್ ರಾಮ್ ನಿವಾಸ್ ಗೋಯಲ್ ಅವರ ಗಮನಕ್ಕೆ ತರಲಾಯಿತು. ಕಪಿಲ್ ಮಿಶ್ರಾ ಅವರನ್ನ 2019ರ ಆಗಸ್ಟ್ 2ರಂದು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಯಿತು. ಪಕ್ಷದಿಂದ ಹೊರಹಾಕಲ್ಪಟ್ಟ ನಂತರ ಕಪಿಲ್ ಅವರು 2019ರ ಆಗಸ್ಟ್ 17ರಂದು ಇತರ ಬಿಜೆಪಿ ನಾಯಕರಾದ ಮನೋಜ್ ತಿವಾರಿ, ವಿಜಯ್ ಗೋಯಲ್ ಮತ್ತು ಸತೀಶ್ ಉಪಾಧ್ಯಾಯ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರಿದ್ರು. ಬಿಜೆಪಿ ಸೇರುವ ಮೂಲಕ ತಮ್ಮ ರಾಜಕೀಯ ಪ್ರಯಾಣಕ್ಕೆ ಹೊಸ ದಿಕ್ಕನ್ನ ನೀಡಿದ್ರು. ಬಿಜೆಪಿ ಸೇರಿದ ನಂತರ ವಿವಿಧ ಪ್ರಚಾರಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ರು. 2023ರಲ್ಲಿ ಅವರನ್ನ ದೆಹಲಿ ಬಿಜೆಪಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಎಎಪಿಯಲ್ಲಿದ್ದಾಗಲೂ ಅವರು ಕರವಾಲ್ ನಗರ ಕ್ಷೇತ್ರದಿಂದ ಗೆದ್ದಿದ್ರು. 2015ರಲ್ಲಿ ಅವರು ಈ ಸ್ಥಾನದಿಂದ ಗೆದ್ದು ಎಎಪಿ ಸರ್ಕಾರದಲ್ಲಿ ಸಚಿವರಾಗಿದ್ರು. ಈಗ ಮತ್ತೆ ಅಲ್ಲಿಂದಲೇ ಗೆಲುವು ಸಾಧಿಸಿ ಬಿಜೆಪಿಯಿಂದ ಸಚಿವರಾಗ್ತಿದ್ದಾರೆ. ಕಪಿಲ್ ಮಿಶ್ರಾ ದೆಹಲಿ ಬಿಜೆಪಿಯ ಪ್ರಭಾವಿ ಹೆಸರು. ಅವರ ತಾಯಿ ಅನ್ನಪೂರ್ಣ ಮಿಶ್ರಾ ಪೂರ್ವ ದೆಹಲಿಯ ಮೇಯರ್ ಆಗಿದ್ರು. ಕಪಿಲ್ ಮಿಶ್ರಾ ದೆಹಲಿ ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಕಾಲೇಜಿನಿಂದ ಬಿಎ ಮತ್ತು ನಂತರ ಸೋಷಿಯಲ್ ವರ್ಕ್ಸ್ ನಲ್ಲಿ ಎಂಎ ಪದವಿ ಪಡೆದರು. ಕಪಿಲ್ ತಮ್ಮ ಶಾಲಾ ದಿನಗಳಿಂದಲೇ ಸಾಮಾಜಿಕ ಚಳವಳಿಗಳಲ್ಲಿ ತೊಡಗಿಸಿಕೊಂಡವರು. ಕಪಿಲ್ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಯೂತ್ ಆಫ್ ಜಸ್ಟಿಸ್ ಸಂಘಟನೆಯ ಸಹ ಸಂಸ್ಥಾಪಕರೂ ಆಗಿದ್ದಾರೆ. ಕಪಿಲ್ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅನೇಕ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ ಮೊದಲ ವ್ಯಕ್ತಿಗಳಲ್ಲಿ ಕಪಿಲ್ ಮಿಶ್ರಾ ಕೂಡ ಒಬ್ಬರು. ಈ ವಿಷಯದ ಬಗ್ಗೆ ಕಪಿಲ್ ಇಟ್ಸ್ ಕಾಮನ್ ವರ್ಸಸ್ ವೆಲ್ತ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಜೆಸಿಕಾ ಲಾಲ್ ಕೊಲೆ ಪ್ರಕರಣ, ರೈತರ ಆತ್ಮಹತ್ಯೆ ಮತ್ತು ಯಮುನಾ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತೆ ಕಪಿಲ್ ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ರು. ಇತ್ತೀಚೆಗೆ ದೆಹಲಿ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಪಿಲ್ ಮಿಶ್ರಾ ಅವರ ಟ್ವೀಟ್ನಿಂದ ವಿವಾದ ಉಂಟಾಗಿತ್ತು. ಫೆಬ್ರವರಿ 8ರಂದು ದೆಹಲಿಯ ಬೀದಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಘರ್ಷಣೆ ನಡೆಯಲಿದೆ ಅಂತ ಅವರು ಎಕ್ಸ್ನಲ್ಲಿ ಬರೆದಿದ್ರು. 2020ರ ಫೆಬ್ರವರಿಯಲ್ಲಿ ನಗರದ ಈಶಾನ್ಯದಲ್ಲಿ ನಡೆದ ಕೋಮು ಗಲಭೆಯಲ್ಲಿ ಕಪಿಲ್ ಮಿಶ್ರಾ ಪಾತ್ರ ಇತ್ತು ಅನ್ನೋದು ಈಗಾಗಲೇ ಬಯಲಾಗಿರುವ ವಿಚಾರ. 2020ರ ಫೆಬ್ರವರಿ 23ರಂದು ಈಶಾನ್ಯ ದಿಲ್ಲಿಯ ಡಿಸಿಪಿ ಪಕ್ಕದಲ್ಲೇ ನಿಂತು ಕಪಿಲ್ ಮಿಶ್ರಾ ತೀರಾ ಪ್ರಚೋದನಕಾರಿ ಭಾಷಣ ಮಾಡಿ ಬೆದರಿಕೆ ಒಡ್ಡಿದ್ರು. ದಿಲ್ಲಿ ಭೇಟಿಯಲ್ಲಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾಪಸ್ ಹೋಗೋವರೆಗೆ ಮಾತ್ರ ನಾವು ಕಾಯ್ತೀವಿ, ಅಷ್ಟರೊಳಗೆ ನೀವು ಸಿಎಎ ವಿರೋಧಿ ಪ್ರತಿಭಟನಾಕಾರರನ್ನ ಖಾಲಿ ಮಾಡಿಸದೇ ಇದ್ರೆ ನಾವೇ ಮಾಡಿಸ್ತೀವಿ, ಹೇಗ್ ಖಾಲಿ ಮಾಡಿಸಬೇಕು ಅಂತ ನಮಗೆ ಗೊತ್ತಿದೆ ಅಂತ ಬೆದರಿಕೆ ಹಾಕಿದ್ದ ಈ ಕಪಿಲ್ ಮಿಶ್ರಾ. ಆಗ ಕಪಿಲ್ ಮಿಶ್ರಾನನ್ನ ತಡೆಯದೆ ಈಶಾನ್ಯ ದಿಲ್ಲಿ ಡಿಸಿಪಿ ವೇದ ಪ್ರಕಾಶ್ ಸೂರ್ಯ ಅವರು ನಗ್ತಿದ್ರು ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅವರ ವಿರುದ್ಧ ಹಲವರು ದೂರನ್ನೂ ಸಲ್ಲಿಸಿದ್ರು. ಈ ಭಾಷಣದ ಬಳಿಕ ದಿಲ್ಲಿಯಲ್ಲಿ ನಡೆದ ಘೋರ ಹತ್ಯಾಕಾಂಡದಲ್ಲಿ 50ಕ್ಕೂ ಹೆಚ್ಚು ಜನ ಬಲಿಯಾದ್ರು. ಅವರ ಪಾತ್ರದ ಬಗ್ಗೆ ವಿಚಾರಣೆ ನಡೆಸೋಕೆ ವಿಫಲವಾದ ತನಿಖಾಧಿಕಾರಿಯ ನಡವಳಿಕೆಯನ್ನ ನ್ಯಾಯಾಲಯ ಇತ್ತೀಚೆಗೆ ಖಂಡಿಸಿತ್ತು. ಬಿಜೆಪಿ ನಾಯಕನ ವಿರುದ್ಧದ ಆರೋಪಗಳನ್ನ ಮುಚ್ಚಾಕೋಕೆ ಪ್ರಯತ್ನಿಸಿರುವ ತನಿಖಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಸ್ಥಳೀಯ ನ್ಯಾಯಾಲಯ ಆದೇಶಿಸಿತ್ತು. ಫೆಬ್ರವರಿ 24ರಂದು ನಡೆದ ಕೋಮು ಗಲಭೆಯ ಸಂದರ್ಭದಲ್ಲಿ ಹಲ್ಲೆ ನಡೆಸಿ ರಾಷ್ಟ್ರಗೀತೆ ಹಾಡುವಂತೆ 5ರನ್ನ ಬಲವಂತ ಮಾಡಲಾಯಿತು. ಆ 5ರಲ್ಲಿ ತಾನೂ ಕೂಡ ಒಬ್ಬ ಅಂತ ದೂರುದಾರ ಮೊಹಮ್ಮದ್ ವಾಸಿಂ ಹೇಳಿದ್ದಾರೆ. 5 ಮುಸ್ಲಿಮರನ್ನ ಪೊಲೀಸರು ಥಳಿಸಿ ರಾಷ್ಟ್ರಗೀತೆ ಮತ್ತು ವಂದೇ ಮಾತರಂ ಹಾಡುವಂತೆ ಒತ್ತಾಯಿಸುತ್ತಿರುವುದನ್ನು ತೋರಿಸುವ ಒಂದು ಕ್ಲಿಪ್ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡಿತ್ತು. ಇದರ ಬಗ್ಗೆ ತನಿಖೆಯನ್ನ ಸರಿಯಾಗಿ ನಡೆಸಲಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಮಿಶ್ರಾ ಗಲಭೆಯ ನೇತೃತ್ವ ವಹಿಸಿದ್ದನ್ನ ಗುರುತಿಸಿದ್ದಕ್ಕಾಗಿ ವಾಸಿಂ ಅವರು ನೀಡಿದ್ದ ಹೇಳಿಕೆಯನ್ನ ನ್ಯಾಯಾಲಯ ಗಮನಿಸಿದೆ. ದೆಹಲಿ ಪೊಲೀಸ್ ಸಿಬ್ಬಂದಿ ಆರೋಪಿ ಕಪಿಲ್ ಮಿಶ್ರಾ ಅವರನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದಾರೆ ಅಂತ ದೂರುದಾರರು ಹೇಳಿದ್ರು. ಪೊಲೀಸರು ಕೂಡ ಮುಸ್ಲಿಮರ ಮೇಲೆ ಕಲ್ಲು ತೂರಾಟ ನಡೆಸುತ್ತಿದ್ರು ಮತ್ತು ಗುಂಡು ಹಾರಿಸುತ್ತಿದ್ರು ಅನ್ನೋ ಆರೋಪ ಇತ್ತು. ದಾಳಿಯಿಂದಾಗಿ ಪ್ರತಿಭಟನಾಕಾರರು, ಮಹಿಳೆಯರು ಮತ್ತು ಮಕ್ಕಳು ಜೀವ ಉಳಿಸಿಕೊಳ್ಳೋಕೆ ಅಲ್ಲಿಂದ ತಪ್ಪಿಸಿಕೊಂಡ್ರು ಮತ್ತು ನಂತರ ಕಪಿಲ್ ಮಿಶ್ರಾ ನೇತೃತ್ವದ ಹೆಚ್ಚಿನ ಗಲಭೆಕೋರರು ಘೋಷಣೆಗಳನ್ನ ಕೂಗ್ತಾ ಚಾಂದ್ ಬಾಗ್ ಕಡೆಗೆ ಹೋದ್ರು ಅನ್ನೋದನ್ನು ಕೂಡ ನ್ಯಾಯಾಲಯ ಗಮನಿಸಿದೆ. ಮಿಶ್ರಾ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಮಿಶ್ರಾ ವಿರುದ್ಧದ ಆರೋಪಗಳನ್ನ ಮುಚ್ಚಾಕೋಕೆ ಐಒ ಪ್ರಯತ್ನಿಸಿದ್ದಾರೆ ಮತ್ತು ತೆಗೆದುಕೊಂಡ ಕ್ರಮ
ವರದಿ ಈ ಆರೋಪಿಯ ವಿಚಾರವಾಗಿ ಏನನ್ನೂ ಹೇಳಿಲ್ಲ ಎಂದಿದೆ. ಅಷ್ಟರ ಮಟ್ಟಿಗೆ ಪ್ರಭಾವಿಯಾಗಿರುವ ನಾಯಕ ಈಗ ಮಂತ್ರಿಯೂ ಆಗಿರುವಾಗ ಆ ಪ್ರಕರಣ ಎಲ್ಲಿಗೆ ಮುಟ್ಟಬಹುದು ಅನ್ನೋದನ್ನು ಕೂಡ ಊಹೆ ಮಾಡಬಹುದಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.